ಜಿಲ್ಲೆಯಲ್ಲಿ ಉತ್ತಮ ಮುಂಗಾರು ಮಳೆ ಹಿನ್ನೆಲೆಯಲ್ಲಿ ರೈತರ ಕೃಷಿ ಚಟುವಟಿಕೆ ಆರಂಭಿಸಿದ್ದು, ಗುಣಮಟ್ಟದ ಬೀಜ, ಅಗತ್ಯ ಕೃಷಿ ಸಲಕರಣೆಗಳನ್ನು ಒದಗಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯಿಸಿದೆ. ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ರೈತರ ಸಮಸ್ಯೆಗಳು ಮತ್ತು ಅವರ ಅಗತ್ಯ ಬೇಡಿಕೆಗಳ ಬಗ್ಗೆ ಜಿಲ್ಲಾ ಆಡಳಿತಕ್ಕೆ ಮನವರಿಕೆ ಮಾಡಲಾಯಿತು. ಕೃಷಿ ಚಟುವಟಿಕೆಗಾಗಿ ಖರೀದಿಸುವ ಎಲ್ಲ ಸಾಮಗ್ರಿಗಳು ದುಬಾರಿ ಬೆಲೆಗೆ ಮಾರಾಟವಾಗುತ್ತಿವೆ. ರಸಗೊಬ್ಬರ, ಬೀಜ, ಡೀಸೆಲ್ ಇತ್ಯಾದಿ ಇಂಥ ಸಂದರ್ಭದಲ್ಲಿ ಆಡಳಿತ ನಡೆಸುವ ಸರ್ಕಾರ ಕೃಷಿ ಕ್ಷೇತ್ರದ ಕಡೆ ತೀವ್ರ ಗಮನ ಹರಿಸಬೇಕಾಗಿದೆ. ಸರ್ಕಾರ ಖರೀದಿ ಕೇಂದ್ರದಲ್ಲಿ ಮುಂಗಾರು ಮತ್ತು ಹಿಂಗಾರು ಜೋಳ ಖರೀದಿ ಮಾಡದೆ ಈವರೆಗೂ ರೈತರ ಖಾತೆಗೆ ಹಣ ಜಮಾ ಮಾಡಿಲ್ಲ. ಕೂಡಲೇ ಹಣ ಜಮಾ ಮಾಡಬೇಕು. ರಸಗೊಬ್ಬರದ ಕೊರತೆ ನೀಗಿಸಿ. ರಸಗೊಬ್ಬರ ವಿತರಿಸುವಾಗ ಬೇರೆ ಉತ್ಪಾದನೆಗಳನ್ನು ಲಿಂಕ್ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ ರೈತರಿಗೆ ಅನಾವಶ್ಯಕ ಆರ್ಥಿಕ ಹೊರೆಯಾಗುತ್ತಿದೆ. ಕೂಡಲೇ ಲಿಂಕ್ ಮಾಡುವುದು, ಹೆಚ್ಚಿನ ಬೆಲೆಗೆ ರಸಗೊಬ್ಬರ ಮಾರಾಟ ಮಾಡುವುದು ತಕ್ಷಣ ನಿಲ್ಲಿಸಬೇಕು. ತುಂಗಭದ್ರಾ ಎಡದಂಡೆ ನಾಲೆಯ ಮಾನವಿ, ಸಿರುವಾರ, ರಾಯಚೂರು, ಸಿಂಧನೂರು ತಾಲೂಕಿನ ಎಲ್ಲ ಉಪಕಾಲುವೆಗಳಲ್ಲಿ ಹೂಳು ಮತ್ತು ಜಂಗಲ್ ತೆಗೆದು ಸ್ವಚ್ಛ ಮಾಡಬೇಕು ಹಾಗೂ ಅನಧಿಕೃತ ಪೈಪ್ಗಳನ್ನು ಮತ್ತು ಕಟೋಪನ್ಗಳನ್ನು ತೆರವುಗೊಳಿಸಿ ಮುಖ್ಯ ಕಾಲುವೆಗೆ ನೀರು ಬಂದ ನಂತರ ವಾರಬಂದಿ ಪದ್ಧತಿಯನ್ನು ಕೂಡಲೇ ಮಾಡಬೇಕು. ದೂರು ಬಂದಲ್ಲಿ ಆಲ್ರೆಡಿ ಗಬ್ಬೂರಲ್ಲಿ ಒಂದು ಫೈಲ್ ಮಾಡಿದ್ದೀವಿ. ನಿನ್ನೆ ಜಾಸ್ಪೆ ಕ್ಯಾಂಪಲ್ಲಿ ಕೂಡ ಒಂದು 7 ಲಕ್ಷ ಹತ್ತಿ ಬೀಜ, ಆಮೇಲೆ 5 ಲಕ್ಷ ಬ್ಯಾಡಿ ಬೀಜ ಸಿಕ್ಕಿತ್ತು. ಅದನ್ನು ಕೂಡ ಸೀಸ್ ಮಾಡಲಾಗಿದೆ. ಹೀಗಾಗಿ ಒಂದು 3-4 ಸೀಸ್ ಮಾಡಿದ್ದೀವಿ. ಸೀಸ್ ಆ ಥರ ಇದೆ. ಯಾಕಂದ್ರೆ ಲೂಸ್ ಸೀಡ್ ಯಾರು ಮಾರಾಟ ಮಾಡಬಾರ್ದು. ಮತ್ತು ರೈತರಲ್ಲಿ ಏನು ಬಿಲು ಸೀಡ್ ತೊಗೊಳಕ್ಕೆ ಹೋಗಬೇಡ್ರಿ, ರಸೀದಿ ತೊಗೊಂಡು ಲೂಸ್ ಪ್ಯಾಕೆಟ್ ತೊಗೋಬೇಡ್ರಿ. ಅಂಥವು ಇದ್ವು ಅಂದ್ರೆ ನಮ್ಗೆ ಹೇಳಿದ್ರೆ ಅಂದರೆ ನಾವು ಕೂಡಲೇ ಕ್ರಮ ಕೈಗೊಳ್ತೇವೆ. ಈಗ ಆಲ್ರೆಡಿ 4 ಬೀಜದ ಸೀಸ್ ಮಾಡಲಾಗಿದೆ. ನಿಮ್ಮ ಗಮನಕ್ಕಿಲ್ಲದೆ ಈಗ ಆಲ್ರೆಡಿ ಸೀಸ್ ಮಾಡಿದ್ದೇವಲ್ಲ, ಆ ಥರ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ. ಆ ಥರ ಏನು ಇಲ್ಲ, ನಮ್ಮ ಗಮನಕ್ಕೆ ಬಂದು ಗಬ್ಬೂರಲ್ಲಿ ಪ್ಯೂರ್ಲಿ ರೈತರೇ ದಾಳಿ ಮಾಡಿ ಈಗ ಆಲ್ರೆಡಿ ಅದಾದ್ಮೇಲೆ ತಾವು ಹೋಗಿದೆ ಸರ್, ಸಿಬ್ಬಂದಿ ಹೋಗಿರುವಂಥದ್ದು, ರೈತರೇ ಪತ್ತೆ ಹಚ್ಚಿರುವಂಥ. ಮತ್ತೆ ಆ ಥರ ಯಾರು ಇದ್ರೆ ಹೇಳ್ರಿ, ನಾವು ಮತ್ತೆ ನಮ್ಮ ಸಿಬ್ಬಂದಿ ತಗೊಂಡು ನೋಡ್ರಿ ಎಲ್ಲಿದು ಲಿಂಕ್ಸೂರು. ಈಗ ಆಲ್ರೆಡಿ ನಮಗೆ ನಮ್ಮ ಲಿಂಕ್ಸೂರು ಎಡಿ ಅವರು ನಾವು ಇಮಿಡಿಯೇಟ್ಲಿ ಹೇಳ್ತಾರೆ, ನಮ್ಮ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ನಿರ್ದೇಶಕರು ಹೋಗಿ ನೋಡಿ ಬಂದು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಆ ರಿಪೋರ್ಟನ್ನು ನಾವು ಯೂನಿವರ್ಸಿಟಿ ಅವ್ರಿಗೆ ಕಳಿಸಿದ್ದೇವೆ. ಅವ್ರು ತಂಡ ಮಾಡಿ ಕಳಿಸ್ತಾರೆ. ಒಂದು 2 ದಿವಸದಲ್ಲಿ ನೋಡಿಬಿಟ್ಟು ಅದು ಆ್ಯಕ್ಚುಲಿ ಕಳಪೆ ಇತ್ತಂದ್ರೆ ಆ ರೈತರಿಗೆ ಪರಿಹಾರ ಕೊಡ್ತಾರೆ. ಯಾವ ಬೀಜ ಏನು ಅನ್ನೋದು ಏನಾದರೂ ಗೊತ್ತಾಗಿದೆ ಈಗ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಯಾವ ಕಂಪನಿದು ಅಂತೇಳಿ ನೋಡಬೇಕು. ನೋಡಿಕೊಂಡು ಈಗ ಆಲ್ರೆಡಿ ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸರ್, ಈಗ ರೈತರು ಕಂಪನಿ ಇದು ತಪ್ಪು ಮಾಡಿದ್ರೆ ರೈತರೇ ಕಷ್ಟ ಅನುಭವಿಸ್ಬೇಕಂತ ತಂಡ ಮಾಡಿ ಅದನ್ನ ವೆರಿಫಿಕೇಶನ್ ಮಾಡಿ ಆಕ್ಷನ್ ತಗೊಳ್ತಾರೆ. ತಂಡ ಮಾಡಿ ಅದು ವೆರಿಫಿಕೇಶನ್ ಮಾಡಿ ಆಕ್ಷನ್ ತಗೊಳ್ತಾರೆ. ಡಾಕ್ಟರ್ ನಾಗರಾಜ ಬಾಲ್ಕಿ ನೇತೃತ್ವದ ಡಾಕ್ಟರ್ ಬಾಲ್ಕಿ ಫೌಂಡೇಶನ್ ರಾಯಚೂರು ಹಾಗೂ ಗ್ರೀನ್ ರಾಯಚೂರು ಸಹಯೋಗದಲ್ಲಿ ದಾತರ್ ನಗರ ಕಾಲೋನಿಯ ಶ್ರೀ ವೀರ ಆಂಜನೇಯ ದೇವಸ್ಥಾನದಲ್ಲಿ ಹಸಿರು ದೇವಾಲಯ ಅಭಿಯಾನ ಕಾರ್ಯಕ್ರಮವನ್ನು ಸೋಮವಾರ ಸಂಜೆ 4 ಗಂಟೆಗೆ ಆಯೋಜಿಸಲಾಯಿತು. ಪ್ರಕೃತಿ ಸಂರಕ್ಷಣೆ ಹಾಗೂ ಭವಿಷ್ಯದ ಪೀಳಿಗೆಗಳಿಗೆ ಹಸಿರು ಪರಂಪರೆಯನ್ನು ಉಳಿಸುವ ಉದ್ದೇಶದಿಂದ ದೇವಾಲಯ ಆವರಣದಲ್ಲಿ ವಿವಿಧ ದೈವಿಕ ಜಾತಿಯ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಜಾಗೃತಿ ಮೂಡಿಸಲಾಯಿತು. ಒಬ್ಬ ಭಕ್ತ ಒಂದು ಗಿಡ ಹಾಗೂ ಒಂದು ದೇವಾಲಯ ಹಸಿರು ಭವಿಷ್ಯ ಎಂಬ ಘೋಷ ವಾಕ್ಯಗಳ ಅಡಿ ನಡೆದ ಈ ಕಾರ್ಯಕ್ರಮದಲ್ಲಿ ಭಕ್ತರು, ಸ್ಥಳೀಯ ನಿವಾಸಿಗಳು ಹಾಗೂ ಪರಿಸರ ಪ್ರೇಮಿಗಳು ಉತ್ಸಾಹದಿಂದ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ನಾಗರಾಜ ಬಾಲ್ಕಿ, ಗಿಡಗಳನ್ನು ನೆಡುವುದು ಕೇವಲ ಪರಿಸರ ಸಂರಕ್ಷಣೆಯ ಕಾರ್ಯವಲ್ಲ, ಅದು ಮುಂದಿನ ಪೀಳಿಗೆಗೆ ನೀಡುವ ಅಮೂಲ್ಯ ಕೊಡುಗೆಯಾಗಿದೆ ಎಂದು ಹೇಳಿದರು. ಕಾಂಗ್ರೆಸ್ ಹಿರಿಯ ಮುಖಂಡ ಎನ್ಎಸ್ ಬೋಸರಾಜ್ ಅವರನ್ನು ಸಚಿವ ಸ್ಥಾನದಲ್ಲಿ ಮುಂದುವರಿಸಬೇಕೆಂದು ಕಾಂಗ್ರೆಸ್ ಕಾರ್ಯಕರ್ತ ಬಾಲಸ್ವಾಮಿ ಕೊಡ್ಲಿ ಅವರು ಹೈಕಮಾಂಡ್ಗೆ ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಎನ್ಎಸ್ ಬೋಸರಾಜ್ ಅವರು ಸುಮಾರು 50 ವರ್ಷಗಳಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ, ಜಿಲ್ಲೆಯ ಅಭಿವೃದ್ಧಿಗೆ 2 ಬಾರಿ ಅಧ್ಯಕ್ಷರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ ಹಾಗೂ ಮಾನ್ವಿ ವಿಧಾನಸಭಾ ಕ್ಷೇತ್ರದಿಂದ 2 ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವರ ಪಕ್ಷ ನಿಷ್ಠೆಯನ್ನು ಗುರುತಿಸಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ರಾಜ್ಯ ಸಣ್ಣ ನೀರಾವರಿ ಸಚಿವರಾಗಿ ಅಭಿವೃದ್ಧಿಯಲ್ಲಿ ಅತ್ಯುತ್ತಮ ಸಚಿವರು ಎಂದು ಹೆಗ್ಗಳಿಕೆ ಪಡೆದುಕೊಂಡಿದ್ದಾರೆ ಎಂದರು. ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಪ್ರಮುಖವಾದದ್ದು. ಕಾಂಗ್ರೆಸ್ ಪಕ್ಷದ ಕಟ್ಟಾಳ ಹಾಗೂ ಪಕ್ಷ ಸಂಘಟನೆ ಮೂಲಕ ಪಕ್ಷದ ಬಲವರ್ಧನೆಗೆ ಶ್ರಮಿಸಿದ್ದಾರೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಸ್ಥಾನ ನಂತರ ನಗರದಲ್ಲಿ ಬಾಬು ಜಗಜ್ಜೀವನ ರಾಮ್ ಭವನ ನಿರ್ಮಾಣಕ್ಕೆ 5 ಕೋಟಿ ಅನುದಾನ ಮೀಸಲು, ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜಿಲ್ಲಾ ಕೇಂದ್ರ ಕಚೇರಿ ನಿರ್ಮಾಣಕ್ಕೆ 40 ಲಕ್ಷ ಅನುದಾನ ಮಂಜೂರು
ಮಂಜೂರು ಮಾಡಲಾಗಿದೆ. ಇದೇ ರೀತಿ ಮಹಾನಗರ ಪಾಲಿಕೆ ಮೇಲ್ದರ್ಜೆ ನಂತರ ಪಾಲಿಕೆ ಅಭಿವೃದ್ಧಿಗೆ 200 ಕೋಟಿ ಕಾಯ್ದಿರಿಸಲಾಗಿದೆ. ಪ್ರಗತಿಪರ ಚಿಂತಕರು, ಅಭಿವೃದ್ಧಿಯ ಹರಿಕಾರರಾದಂಥ ನಮ್ಮ ನಾಯಕರಾದಂಥ ಮಾಜಿ ಮಂತ್ರಿಗಳಾದಂಥ NS ಬೋಸರಾಜ್ ಸಾಹೇಬರನ್ನ ಮತ್ತೊಮ್ಮೆ ಮಂತ್ರಿಗಳನ್ನಾಗಿ ಮಾಡಬೇಕಂತ ಹೇಳಿ ಮುಖ್ಯಮಂತ್ರಿಗಳಿಗೆ, ರಾಜ್ಯ ಮುಖಂಡರುಗಳಿಗೆ, ಸನ್ಮಾನ್ಯ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾಹೇಬರಿಗೆ, ಸುರ್ಜಿವಾಲ ಸಾಹೇಬರಿಗೆ, ವೇಣುಗೋಪಾಲ್ ಸಾಹೇಬರಿಗೆ ಈ ಮೂಲಕ ಒತ್ತಾಯ ಮಾಡೋದಕ್ಕೋಸ್ಕರ ನಾವು ತಮ್ಮ ಮುಂದೆ ಪತ್ರಿಕಾಗೋಷ್ಠಿಯನ್ನ ನಡೆಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಕೆಲವೊಂದು ಅಭಿವೃದ್ಧಿಯ ಒಂದು 7-8 ವಿಚಾರಗಳನ್ನ, ಯೋಜನೆಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಸುಮಾರು 55 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ರಾಜ್ಯದ, ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಕಾಡಾ ಅಧ್ಯಕ್ಷರಾಗಿ, HKDB ಅಧ್ಯಕ್ಷರಾಗಿ, 2 ಸಲ MLC ಆಗಿ, 2 ಸಲ ಮಾನ್ವಿ ಕ್ಷೇತ್ರದ ಶಾಸಕರಾಗಿ, ತದನಂತರದಲ್ಲಿ ಇತ್ತೀಚೆಗೆ ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತಿರುವ ಮತದಾರ ಪಟ್ಟಿ ಪರಿಷ್ಕರಣೆಯಿಂದ ರಾಜ್ಯದ ಮತದಾರರು ತೀವ್ರ ಆತಂಕಕ್ಕೆ ಗುರಿಯಾಗುವಂತೆ ಮಾಡಿದ್ದು, ಅರ್ಹ ಮತದಾರ ಹಕ್ಕು ಕಸಿದುಕೊಂಡರೆ ರಾಷ್ಟ್ರವ್ಯಾಪಿ ಬೃಹತ್ ಆಂದೋಲನ ನಡೆಸಲಾಗುತ್ತದೆ ಎಂದು ಕೇಂದ್ರ ಸರ್ಕಾರಕ್ಕೆ ಎದ್ದೇಳು ಕರ್ನಾಟಕ ಮುಖಂಡರಾದ JM ವೀರಸಂಗಯ್ಯ ಅವರು ಎಚ್ಚರಿಕೆ ನೀಡಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, SIR ಪ್ರಕ್ರಿಯೆಯ ಮೂಲಕ ಮತದಾನದ ಹಕ್ಕಿನ ಮೇಲೆ ನಿರ್ಬಂಧ ಹೇರುವ ಪ್ರಯತ್ನ ನಡೆಯುತ್ತಿದೆ. ಇದರಿಂದ ಸಮಾಜದ ದುರ್ಬಲ ವರ್ಗಗಳ ಪ್ರಜಾಸತ್ತಾತ್ಮಕ ಹಕ್ಕುಗಳಿಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂದು ಆರೋಪಿಸಿದರು. ನುಸುಳುಕೋರರ ಹೆಸರಿನಲ್ಲಿ ಅರ್ಹ ಮತದಾರ ಹಕ್ಕು ಕಸಿದುಕೊಳ್ಳುವ ಯಾವುದೇ ಕುತಂತ್ರವನ್ನು ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಪಶ್ಚಿಮ ಬಂಗಾಳ ಮತ್ತು ದೇಶದ ವಿವಿಧ ರಾಜ್ಯಗಳಲ್ಲಿ ಸುಮಾರು 6,30,00,000 ಅಧಿಕ ಮತದಾರ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ ಎಂದರು. ಅದೇ ರೀತಿ ರಾಜ್ಯದಲ್ಲಿ ಮಹಿಳೆಯರನ್ನು ಮತದಾರ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಆರೋಪಿಸಿದರು. ಭಾರತದಲ್ಲಿ ಮತ ಪರಿಷ್ಕರಣೆ ಯಾವಾಗಲೂ ಪ್ರತಿ 3 ವರ್ಷ 5 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಗೆ ಈಗಿರ್ತಕ್ಕಂಥ ಕೇಂದ್ರದ ಚುನಾವಣಾ ಆಯೋಗ ಸ್ಪೆಷಲ್ ಆಗಿ ಸೇರಿಸಿ ವಿಶೇಷ ಮತ ಪರಿಷ್ಕರಣೆ ಅಂತಕ್ಕಂಥ ಆಧಾರದಲ್ಲಿ ತಂದಿರ್ತಕ್ಕಂಥದ್ದು ದೊಡ್ಡ ಅಪಾಯಕಾರಿ ಮತ್ತು ಆತಂಕಕಾರಿ. ಭಾರತದ ಮೂಲ ನಿವಾಸಿಗಳು, ಇಲ್ಲೇ ಭಾರತದಲ್ಲಿ ವಾಸಿಯಾಗಿರ್ತಕ್ಕಂಥ ಅನೇಕ ದಲಿತರ, ಮಹಿಳೆಯರ, ಅಲ್ಪಸಂಖ್ಯಾತರ ಮತಗಳು ಕಟ್ಟಾಗ್ತಕ್ಕಂಥದ್ದು ಈಗಾಗಲೇ ಭಾರತದಲ್ಲಿ ಸಾಬೀತಾಗಿದೆ. ಆಗುತ್ತೆ ಅಲ್ಲ, ಆಗಿದೆ. ಈಗಾಗಲೇ ನಡೆದಿರ್ತಕ್ಕಂಥ SIR ರಾಜ್ಯಗಳಲ್ಲಿ 6,50,00,000 ಮತದಾರರನ್ನು ಹೊರಗಿಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಓಟನ್ನು ಡಿಲೀಟ್ ಮಾಡಿದ್ರು. ದಾಖಲೆಗಳನ್ನು ಕೊಡಬೇಕಂತ ಹೇಳಿದ್ರು. 27 ಲಕ್ಷ ಜನ ತಮ್ಮ ಎಲ್ಲ ದಾಖಲೆಗಳನ್ನು ಹಿಡಿದು ಚುನಾವಣೆ ಆಯೋಗದ ಮುಂದೆ ಹೋಗಿ ಪೇಚಾಡಿದ್ರು ಕೂಡ ಅವರಿಗೆ ಮತ ಸಿಗಲಾರ್ದಾಗ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟಲ್ಲಿ ಇನ್ನು 18-19 ದಿನ ವೆಸ್ಟ್ ಬೆಂಗಾಳದ ಚುನಾವಣೆ ಮುಂದಿದೆ. ಆ 27 ಲಕ್ಷ ಮತದಾರರು ದಾಖಲೆ ಸಮೇತ ಸುಪ್ರೀಂ ಕೋರ್ಟ್ಗೆ ಲಕ್ಷಾಂತರ ಖರ್ಚು ಮಾಡಿ ಅಲ್ಲಿ ದಾವೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಮಾಡಬೇಕಾಗಿತ್ತೋ ಪರಿಶೀಲಿಸಿದ್ರು. 1317 ಓಟು ಮಾತ್ರ ಪರಿಶೀಲನೆ ಮಾಡಿ. ರೈತರು ಹಾಗೂ ಕೃಷಿ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಖಿಲ ಭಾರತ ಕೃಷಿ ಕಾರ್ಮಿಕರ ಸಂಘ AIKS ನೇತೃತ್ವದಲ್ಲಿ ರಾಯಚೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಸಮಸ್ಯೆಗಳ ಪರಿಹಾರಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ರೈತರಿಗೆ ಸಮರ್ಪಕ ಬೆಂಬಲ ಬೆಲೆ ಘೋಷಣೆ, ಬೆಳೆ ನಷ್ಟ ಪರಿಹಾರ ವಿತರಣೆ, ಕೃಷಿಗೆ ಅಗತ್ಯ ಸೌಲಭ್ಯಗಳ ಒದಗಿಕೆ, ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಗೆ ಹೆಚ್ಚಿನ ಅನುದಾನ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟರು. ಪ್ರತಿಭಟನೆಯಲ್ಲಿ 100 ರೈತರು, ಕಾರ್ಮಿಕರು ಹಾಗೂ ಸಂಘಟನೆಯ ಮುಖಂಡರು ಭಾಗವಹಿಸಿದ್ದರು. ಬಳಿಕ ಜಿಲ್ಲಾ ಆಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು.
ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಹೋರಾಟ, ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ನಿವೇಶನ ಕೊಡಲೇಬೇಕು. ಎಲ್ಲ ಬಡವರಿಗೆ ಮನೆ ನಿವೇಶನಗಳ ಹಕ್ಕುಪತ್ರ ಮಾಡಲೇಬೇಕು. ಕಳೆದ 4 ತಿಂಗಳಿಂದ ಬಾಕಿ ಇರುವ ವೃದ್ಧಾಪ್ಯ ವೇತನ ಕೂಡಲೇ ಬಿಡುಗಡೆ ಮಾಡಲೇಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಎಲ್ಲ ಗ್ರಾಮಗಳಿಗೆ ಸಾರ್ವಜನಿಕ ಮಶಾನ ಭೂಮಿ ಮಂಜೂರು ಮಾಡಲೇಬೇಕು. ಮುಂದಿನ ಸಲ ಮಾತ್ರ ನಮ್ಮ ಸಮುದಾಯ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ಉತ್ತರ ಕರ್ನಾಟಕದಿಂದ ಬಲಗೈ ಸಮಾಜದ ಏಕೈಕ ಶಾಸಕರಾದ ಪ್ರಸಾದ್ ಅಂಬಯ್ಯರವರನ್ನು ಗುರುತಿಸಿ ಸಚಿವರನ್ನಾಗಿ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಭೀಮಣ್ಣ ಮಂಚಾಲ ಒತ್ತಾಯಿಸಿದರು. ಅವರಿಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಬಲಗೈ ಸಮುದಾಯದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 9 ರಿಂದ 10 ಶಾಸಕರು ಆಯ್ಕೆಯಾಗಿದ್ದು, ಮೈಸೂರು ವಿಭಾಗ ಹಾಗೂ ಗುಲ್ಬರ್ಗ ವಿಭಾಗದಲ್ಲಿ ನಮ್ಮ ಸಮುದಾಯದವರು ಸಚಿವರಾಗಿದ್ದಾರೆ. ಆದರೆ ಬೆಳಗಾವಿ ವಿಭಾಗದಲ್ಲಿ ಪ್ರಸಾದ್ ಅಂಬಯ್ಯನವರು ಸಂಘಟನೆಯ ಮೂಲಕ ಸಮುದಾಯದೊಂದಿಗೆ ಮತ್ತು ಎಲ್ಲ ಧರ್ಮಗಳ ಜನರೊಂದಿಗೆ ಪ್ರೀತಿ ಸ್ನೇಹದಿಂದ ಬೆರೆಯುವ ಹಾಗೂ ಸೇವೆಯನ್ನು ಮಾಡುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು ಹೌದು. ರಾಯಚೂರು ಮತ್ತು ಹುಬ್ಬಳ್ಳಿಗೆ ಅವಿನಾಭಾವ ಸಂಬಂಧವಿದ್ದು, ಹುಬ್ಬಳ್ಳಿ ಧಾರವಾಡ ಪೂರ್ಣ ಕ್ಷೇತ್ರದಿಂದ 3ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು, ಇವರ ಅಭಿವೃದ್ಧಿ ಮತ್ತು ಜನಪ್ರಿಯತೆ ತೋರಿಸುತ್ತದೆ. ಕ್ಷೇತ್ರಗಳಲ್ಲಿ ಜಿಲ್ಲೆಯಲ್ಲಿ ಕಂಟಿನ್ಯೂ ಆಗಿ 3 ಬಾರಿ ಕೂಡ ಪ್ರಸಾದ್ ಅಂಬಯ್ಯ ಅವರು ಈ ಒಂದು ಆ ಕ್ಷೇತ್ರದಿಂದ ಆಯ್ಕೆ ಆಗ್ತದ್ರೆ ಅಂದರೆ ಅವರ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಅಲ್ಲಿರುವ ಆ ಜನರಿಂದ ಪಡೆಯುವಂಥ ಪ್ರೀತಿ ವಿಶ್ವಾಸ ಇರುತ್ತೆ. ಜೊತೆಗೆ ನಾವು ಯಾಕೆ ಹೇಳ್ತೇವೆ ಅಂದರೆ, ಈಗ ರಾಯಚೂರಿಗೆ ಮತ್ತು ಪ್ರಸಾದ್ ಅಂಬಯ್ಯ ಒಂದು ಒಡನಾಟ, ನಮ್ಮ ಒಂದು ಇಲ್ಲಿ ಕೂಡ ನಮ್ಮ ರಿಲೇಷನ್ಸ್. ನಾವು ಅವ್ರು ಯಾವಾಗ ಕೇಳಿದ್ರೆ ಆಲ್ಮೋಸ್ಟ್ ಅವ್ರು ಏನಂತಾರೆ, ನಾನು ರಾಯಚೂರಿನವನೇ ಬೋಲ್ಸ ಅಂತ ಹೇಳ್ತಾರೆ. ನಾವು ಮಾತಾಡೋದು ಹೇಳ್ತಿಲ್ಲ, ನಾವು ರಾಯಚೂರಿಂದ ಬಂದಿರ್ತಾರೆ, ನಾನು ಬೇರೆಯವನಲ್ಲಪ್ಪ ನಿಮ್ಮೂರವನೇ ಅಂತ. ಹಾಗೆ ಆ ಒಂದು ನಿಕಟ ಸಂಬಂಧ ಇರೋದ್ರಿಂದ ನಾವು ಈ ಒಂದು ಪತ್ರಿಕೆಗೋಷ್ಠಿ ಮುಖಾಂತರ ಪ್ರಸಾದ್ ಅವರಿಗೆ ಯಾಕೆ ಕೊಡಬಾರ್ದು, ಯಾಕಂದರೆ ಆ ಒಂದು ಗುರುತಿಸಬೇಕು. ಬೆಳಗಾವಿ ವಿಭಾಗದಲ್ಲಿ ಗುರುತಿಸಿರೋದ್ರಿಂದ ಆ ಪಕ್ಷಕ್ಕೂ ಒಂದು ರೀತಿಯ ಶಕ್ತಿ ತುಂಬಿದೆ, ಅದ್ರ ಜೊತೆಗೆ ಸಮುದಾಯಕ್ಕೂ ಕೂಡ ಒಂದು ರೀತಿಯ ಏನು ಬೇಸರ ಇದೆ, ಆ ಬೇಸರನ ಕಳಿಸ್ದಂಗೆ ಆಗುತ್ತೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಆ ರೀತಿ ಗುರುತಿಸಲಿಲ್ಲ ಅಂದರೆ ಯಾಕಪ್ಪ ನಾವು ಇವರಿಗೆ ಮತ ಚಲಾಯಿಸಬೇಕು ಅನ್ನೋ ಒಂದು ಇದನ್ನು ಆ ಕಾಂಗ್ರೆಸ್ಗೆ ಹೋಗ್ಬೋದು ಅನ್ನೋದು ಕೂಡ ಅವರು ಮನಗಂಡು ಮಾಡಿದ್ರೆ. ಈಗ ಎಲ್ಲೋ ಒಂದು ಕಡೆ ಪ್ರಸಾದ ಅಂತಂದ್ರೆ ಪ್ರಬಲ ಹುದ್ದೆಗಳು ಈಗ ಅವಧಿಯಲ್ಲಿರುವುದರಿಂದ ಈಗ ನಿಮ್ಮ ಸಮುದಾಯಕ್ಕೆ ಇನ್ನೊಂದು ಕೊಡ್ತಾರೆ. ಈಗ ಕೆಲವೊಂದು ಸಮುದಾಯಗಳಿಗೆ ಕಾಂಟ್ರಿಬ್ಯೂಷನ್ ಹೇಳ್ತಾ ಇದ್ದೀನಿ. ಅಲ್ಪಸಂಖ್ಯಾತರಾದ ಮೇಲೆ ನೆಕ್ಸ್ಟು ಜನವಾದಿಗಳೇ ಸಂಪೂರ್ಣವಾಗಿ 100% ಊಟ ಆಗಿದ್ದಕ್ಕೆ ಇವತ್ತು 136 ಸೀಟ್ ಬಂದಿರೋದು 220 ಕ್ಷೇತ್ರದಲ್ಲಿ. ಆ ಒಂದು ಇದರಿಂದಲೇ ನಾವು ನಮ್ಮಿಂದ ಸರ್ಕಾರ ಬಂದಿದ್ದಕ್ಕೆ ನಮಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಯಾಕಂದರೆ ಕೇವಲ ನಾವು ಹೇಳ್ತಿದ್ವಿ, ಬೇರೆ ಬೇರೆ ಜಾತಿಗಳಲ್ಲಿ 8 ಜನ ಕೊಡ್ತಾ ಇದ್ದಾರೆ, ಒಕ್ಕಲಿಗ ಸಮಾಜದಲ್ಲಿ ಕೊಡ್ತಾ ಇದ್ದಾರೆ, ಲಿಂಗಾಯತ ಸಮಾಜದಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ನಾವು 100% ಓಟ್ ಆಗ್ತಾ ಇದ್ದೀವಿ, ನಮಗೆ ಕೊಡ್ತಾ ಇಲ್ಲ. ಕೊಡಬೇಕೇ 80 ರಿಂದ 10 ಜನ ಗೆದ್ದಿದ್ದಾರಲ್ಲ, ಕೊಡಲಿ. ಇನ್ನೂ 2 ಕೊಡಲಿ, ಇನ್ನೂ 3 ಜನ ಕೊಡಲಿ, ತಪ್ಪೇನಿದೆ? ಖಾದ್ಯಗಳ ಪ್ರಬಲನೋ ಇದು ಬೇರೆ, ಖಾದ್ಯಗಳು ಯಾವುದನ್ನು ಕೊಡಲಿ, ನಿರ್ವಹಣೆ ಮಾಡೋ ಶಕ್ತಿ ನಮ್ಮ ಶಾಸಕರಿಗೆ. ಒಂದು ವೇಳೆ ಆ ರೀತಿ ಮಾಡಿದ್ರೆ ಪಕ್ಷಕ್ಕೆ ನಷ್ಟ ಆಗ್ತದೆ. ಅವರು ಒಂದು ವೇಳೆ ಇದು ಮಾಡಿದ್ರೆ ಆ ಭಾಗದಲ್ಲಿ ನಮ್ಮ ಸಮುದಾಯ ಈಗಾಗಲೇ ಬೇಸರ ಎಷ್ಟು ಮಾಡ್ಕೊಂಡಿದ್ದಾರೆ. ನಾವು ಹೇಳಿದಂಗೆ ಸಿದ್ದರಾಮಯ್ಯ ಗೌರ್ಮೆಂಟಲ್ಲೇ ಕೇಳಿದ್ವಿ, ನಾವು ಕೊಡಲಿಲ್ಲ. ಮುಂದಿನ ಸಲ ಕೊಡ್ತಾರೆ ಅಂತ ಒಂದು ಆಶ್ವಾಸನೆ ಇದೆ. ಈಗ ಕೂಡ ಈಗ ನಮ್ಮ ವಿಷಯದಾಗ ಏನಂದ್ರೆ, ವೀರಪ್ಪ ಮತ್ತು ಆದ್ಮೇಲೆ ನನಗೆ ಒಂದು ದುಡ್ಡಿನ ವ್ಯವಹಾರ ಐತೆ ಸರ್. ದುಡ್ಡು ಪಾವತಿಗಾಗಿ ಒಂದು ಚೆಕ್ ಕೊಟ್ಟರು ಸರ್. ಇದು ಪರಿಚಯಿಸ್ತಿದ್ರಿ ಸರ್. ಅಂದ್ರೆ ಕೈಗಾಳ ಕೊಡಪ್ಪ, ನಾನು ಒಂದು 2 ತಿಂಗಳ ದುಡ್ಡು ವಾಪಸ್ ಕೊಟ್ಟು ಅಂತ ಹೇಳಿದ್ದೆ. 2 ಲಕ್ಷ ಕೊಟ್ಟಿದ್ವಿ ಸರ್. ಅದು ಒಂದು ಏನಾಯ್ತು ಸರ್, ಕೇಳಿ ಆಮೇಲೆ ಒಂದು 4 ತಿಂಗಳ ಮೇಲೆ ಚೆಕ್ ಕೊಟ್ಟೆ. ಒಂದು ಕುರ್ಚಿಗಳಪ್ಪ SB ಬ್ಯಾಂಕ್ ಕೊಡು ಅಂತೇಳಿ ನಾವು ನಮ್ಮ ಬ್ಯಾಂಕಿಂದ ಕಲೆಕ್ಷನ್ಗೆ ಹಾಕಿದ್ವಿ ಸರ್. ಫಸ್ಟ್ ಟೈಮ್ ಏನಾಯಿತು, ಇನ್ಸಫಿಷಿಯೆಂಟ್ ಫಂಡ್ ಅಂತ ಬಂತು. ಮತ್ತು ಅವರು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಇಲ್ಲ, ಈಗ ಏನೋ ಒಂದು 4 ತಿಂಗಳು ಬಿಟ್ಟು ಮತ್ತೆ 2 ಸಲಕ್ಕೆ ಹಾಕು, ಇದು ಜಮಾ ಆಗುತ್ತೆ ಅಂತ ಹೇಳಿದ್ವಿ. ಹಾಕಿದಾಗ ಅದೇನಾಯ್ತು, ಅಕೌಂಟ್ ಕ್ಲೋಸ್ ಮಾಡ್ಕೊಂಡ್ವಿ. ನಾವು ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ, ಇಲ್ಲ ಈಗ ಕೊಡೋಕ್ಕಾಗಲ್ಲ, ಅದು ಇದು ಏನೋ ಬೇಜವಾಬ್ದಾರಿ ಮಾತಾಡ್ತೀವಿ. ಅವಾಗ ನಾವು
ಕಾನೂನುಬದ್ಧವಾಗಿ ಲೀಗಲ್ ನೋಟಿಸ್ ಕೊಡಿಸಿದ್ವಿ ಸರ್. ಅದಕ್ಕೋಸ್ಕರ ಅವ್ರು ಬಂದು ನನ್ನ ಮೀಟ್ ಮಾಡಿ ಕಳಿಸಿ ನೀನು ವಕೀಲ ಮೇಲೆ ಕೊಡಿಸ್ತೀರ, ನೀನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ವಕೀಲರು ಕೂಡ ಹೋರಾಟ ಮಾಡೋಕ್ಕಾಗ್ತ ನಂಗೆ ಹಿಂಗೆ ಬೆದರಿಕೆ ಹಾಕಿ ಏನು ಮಾಡಿದೆ ನೋಡಪ್ಪ ಕುಂತ್ಕೊಂಡಿದ್ವಿ. ಹಾಕಿ ಏನಂದ್ರೆ ಏನು ಬಾಯಿ ಎತ್ತಿದ್ದು ನಿನ್ನ ಕಥೆನ ಬಗೆಹರಿಸ್ತೀನಿ, ದಲಿತ ಸಂಘಟನೆ ಕಳಿಸಿ ನಿನ್ನ ಒದಿಸಿ ಕಳಿಸಿ ನಿನ್ನ ಅಟ್ರಾಸಿಟಿ ಕೇಸ್ ಹಾಕಿಸಿ ಒಳಗೆ ತಪ್ಪಿಸ್ತಂತೆ ಆಗಿದೆ. ನೋಡಪ್ಪ ಇವೆಲ್ಲ ಬೆದರಿಕೆ ಬೇಡ, ಕುಂತ್ಕೊಂಡು ಮಾತಾಡಿ ಸೌಹಾರ್ದಯುತವಾಗಿ ಕೊಡು ಒಂದು, ಇಲ್ಲಾಂದ್ರೆ ನಾವು ಲೀಗಲ್ ನೋಟಿಸ್ ನೀನು ರಿಪ್ಲೈ ಕೊಡು, ಲೀಗಲ್ ಫೈಟ್ ಮಾಡಂತ ಹೇಳಿದ್ವಿ. ಎಲ್ಲ ತಡೆಯಲ್ಲಿ ನೀನು ಹಿಂಗಾದ್ರೆ ಬಗ್ಗಲ್ಲ ಅಂತೇಳಿ ದಲಿತ ಸಂಘ ಹನುಮಂತಪ್ಪ ಅಂತ ಹೇಳಿ ಆತಗೆ ಫೋನ್ ಮಾಡಿ ಕರ್ಸ್ಕೊಂಡು ಸರ್. ಕರ್ಸ್ಕೊಂಡ್ರೆ ಆತನ ನಾನು ನೋಡಿದ್ರೆ ಈತನ ಆಗಲೇ ಒಂದು ಇದ್ರಂಗೆ ಇದು ದಲಿತ ಸಂಘದ ಮೇಲೆ ಅವರು ನಾನು ನೋಡ್ಕೊಂಡಿದ್ರು ಸರ್. ನಾನು ಕಾಂಟ್ರಾಕ್ಟ್ ಕೆಲಸ ಮಾಡಿರ್ತೀನಿ. ಇದು 2022-21ನೇ ಸಾಲಿಗೆ ಜರುಗಿತ್ತು ರೀ. ನಾನು ದುಡ್ಡು ಕೊಡೋಕೆ ಬಿಲ್ ಆದಮೇಲೆ ನೋಡೋಣಪ್ಪ ಈಗಾಗಲ್ಲ ನೀನು ಹೇಳೋಕ್ಕೆ ಇದು ವರ್ಷಗಟ್ಟಲೆ ಹಾಕಿ ನಮ್ಮ ಊರಾಗ ಕೆಲಸ ಮಾಡ್ತೀನಿ, ಕೊಡಲಿಲ್ಲ ಅಂದ್ರೆ ನೀನು ಕಥೆನ ರೋಡಲ್ಲಿ ಅಂತ ಹಂಗೆ ಹಿಂಗೆ ಬೆದರಿಕೆ ಹಾಕಿನಿ. ಅವಾಗ ಹೋಗೋ ಮರ ನೀನೇನು ಹೆಚ್ಚು ನಂದು ನನಗೆ ದುಡ್ಡಿನ ಕ್ರಾಸ್ ಐತೆ ಅಂತ ನಾನು ತಿರಸ್ಕಾರ ಮಾಡಿದಕ್ಕೆ ಅವನು ನನ್ನ ಬಾಯಿ ಬಂದಂಗೆ ಅವಶ್ಯವಾಗಿ ಬೈದಾಗ ನಾನು ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೆ ಮೆಸೇಜ್ ಕೊಟ್ಟೆ. ಅವರು ವೈರಲ್ ಮಾಡಿದ ತಕ್ಷಣ ಆಡಿಯೋ ನಾನು ಜಡ್ಜ್ ಆಫೀಸ್ ಅಂತ ಬಂದಿನಿ ರೀ. 3-4 ಗಂಟೆ ಸುಮಾರು ಬಂದಾಗ ಅಲ್ಲಿ ಇರ್ತೀನಿ ಅಂತ ನನ್ನ ಹೊಡೆದ ಮುಖಕ್ಕೆ ಹೊಡೆದಾಗ ಅವರ ಒಂದು 3-4 ಜನ ಇದ್ದರು ಸಂಘದವರು ಗುಡ್ಸ್ಕೊಂಡು ಮತ್ತೆ ನಾನು ಸಂಘದವ್ರು ಕಳಿಸಿದ್ದಾರೆ. ಅವರೇನು ಮಾಡಿದ್ರು, ಇಲ್ಲ ಹೋಗಿ ಕಂಪ್ಲೇಂಟ್ ಕೊಡೋದು ಕೊಟ್ಟರಪ್ಪ ಅಂದ್ರೆ ಅಲ್ಲಿ ಈತ ಹನುಮಂತಂಬತ್ತು ಆಗಲೇ ಒಂದು ಬ್ಯಾಂಕ್ ಬಂದು ಸುಳ್ಳು ಅಟ್ರಾಸಿಟಿ ಮಾಡಿ ನನ್ನ ಕೇಸ್ನಿಂದ ವಾಪಸ್ ತೆಗಿಸಿದ್ದೀನಿ ಸರ್. ನನ್ನ ಹೊಡೆದು ನನ್ನ ಮೇಲೆ ಅಟ್ರಾಸಿಟಿ ಮಾಡಿ ನನ್ನ ಒಳಗೆ ಹಾಕ್ಸೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಅವತ್ತಿ ಸೇರ್ಕೊಂಡಿದ್ದೆ. ಇದು ಈ ವಿಷಯದಾಗ ಬಂದು ಇದು ನೋಡ್ಕೊಂತೀನಿ ಬಿಡೋ ನಾನು ಹ್ಯಾಂಡಲ್ ಮಾಡ್ದಂತ ಹೇಳುವ